ಮಾಜಿ ಶಾಸಕ ದಡೇಸೂಗೂರು ಎರಡನೇ ಮದುವೆಯ ಸೀಕ್ರೆಟ್. ಮಾಜಿ ಶಾಸಕರ ಎರಡನೆಯ ಮದುವೆ ರಹಸ್ಯದ ಹಿಂದಿನ ಗುಟ್ಟು ಈಗ ರಟ್ಟಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದಡೇಸೂಗೂರು ಮದುವೆ ರಹಸ್ಯ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹಣ ವರ್ಗಾವಣೆ, ಹಣದ ವಹಿವಾಟಿನ ವಿಚಾರಣೆಯ ವೇಳೆ ಮದುವೆ ರಹಸ್ಯ ಬಯಲಾಗಿದೆ. ಉಪ ಲೋಕಾಯುಕ್ತರ ಪ್ರಶ್ನೆಗೆ ಉತ್ತರ ನೀಡಿದ್ದ ಶ್ವೇತಾ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕಿ ಶ್ವೇತಾ ಫೋನ್ ಪೇ ಮೂಲಕ ವಹಿವಾಟು ನಡೆದ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಗುಟ್ಟು ರಟ್ಟಾಗಿದೆ. ಹಣದ ವಹಿವಾಟು ಕೇಳಿದಾಗ ಗಂಡನ ವಿಚಾರ ಪ್ರಸ್ತಾಪ ಮಾಡ್ತಾರೆ. ನನ್ನ ಗಂಡ ಕಳುಹಿಸಿದ್ದಾರೆ, ನನ್ನ ಗಂಡ ಪೊಲಿಟಿಷಿಯನ್ ಮಾಜಿ ಶಾಸಕ ಬಸವರಾಜ್ ದಡೇಸೂಗೂರು ಅಂತ ಶ್ವೇತಾ ಹೇಳಿದ್ರು. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡ ಬಿ ವೀರಪ್ಪ. ಮಾಜಿ ಶಾಸಕ ದಡೇಸೂಗೂರು ಎರಡನೆಯ ಮದುವೆ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಮೊಬೈಲ್ ಸಡನ್ ಆಗಿ ನಮ್ಮ ಗನ್ಮನ್ಗೆ ಹೇಳ್ದಪ್ಪ ಮೊಬೈಲ್ ತಗೊಂತ ಚೆಕ್ ಮಾಡಿದಾಗ ಟ್ರಾನ್ಸಾಕ್ಷನ್ ಇತ್ತು. ಏನಮ್ಮ ತಗೊಳ್ಳೋಕ್ಕಿಂತ ನೀವು ಜಾಸ್ತಿ ನಿಮಗೆ ಬಂದಿದೆ ಅಂದರೆ ಇಲ್ಲ ಸರ್ ನಮ್ಮ ಗಂಡ ಅಂತಲೇ ಹೇಳಿದ್ರು. ನಾನು ಯಾರು ಅಂತ ಕೇಳಿದೆ, ಮೆನ್ಷನ್ ಸಮ್ ಪೊಲಿಟಿಷಿಯನ್. ಅದನ್ನು ಅವ್ರು ಕೊಟ್ಟಿದ್ದ ಮಾಹಿತಿ ನಮಗೆ ಸಮಾಧಾನ ಆಗಿಲ್ಲ. ನಾನು ಸ್ವಯಂ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ಬೆಳಗಾವಿ ಜನರಿಂದ ವಿಭಿನ್ನ ಪ್ರತಿಭಟನೆ ನಡೀತಾ ಇದೆ. ರೆಡಿ ಆಗದ ರಸ್ತೆಗೆ 3ನೇ ವರ್ಷದ ಹುಟ್ಟುಹಬ್ಬ. 3 ವರ್ಷ 3 ದಿನ ತುಂಬಿದ ರಸ್ತೆಗೆ ಅಲಂಕಾರ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬೆಳಗಾವಿ ಜನರ ವಿಭಿನ್ನವಾದಂತಹ ಪ್ರತಿಭಟನೆ ಇದು. ಪೂರ್ತಿ ಆಗದಂತಹ ರಸ್ತೆ ಕಾಮಗಾರಿ, 3 ವರ್ಷ 3 ದಿನ ತುಂಬಿದಂತಹ ರಸ್ತೆಗೆ ಅಲಂಕಾರ ಮಾಡಿದ್ದಾರೆ. ರಸ್ತೆ ಆಗಿದ್ದು 3 ವರ್ಷ ಆಗಿದೆ, ಆದರೂ ಕೂಡ ರಸ್ತೆ ಕಾಮಗಾರಿ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಬೆಳಗಾವಿ ಜನ ಪ್ರತಿಭಟನೆಗೆ ಇಳಿದಿದ್ದಾರೆ. ಕುಂಬಳಕಾಯಿ ಒಡೆದು ಚೌಹಾಟಗಲ್ಲಿ ಜನ ಪೂಜೆ ಮಾಡಿದ್ದಾರೆ. ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ಈ ನಿವಾಸಿಗಳು. ರಂಗೋಲಿಯಲ್ಲಿ ಶುಭಾಶಯ, ಕೇಕ್ ಕತ್ತರಿಸಿ ಸಂಭ್ರಮ ಎಲ್ಲವೂ ಕೂಡ ಆಗಿದೆ. ವಿಭಿನ್ನ ರೀತಿಯ ಪ್ರತಿಭಟನೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಿವಾಸಿಗಳು ಕೇಕ್ ಕತ್ತರಿಸೋದರ ಮೂಲಕ ಕಳೆದ 3 ವರ್ಷದಿಂದಲೂ ಅಗೆದಿರುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ವಿಭಿನ್ನವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಕುಂಬಳಕಾಯಿಯನ್ನ ಒಡೆದಿದ್ದಾರೆ, ರಂಗೋಲಿಯನ್ನ ಹಾಕಿದ್ದಾರೆ ರಸ್ತೆ ಮೇಲೆ. ಇದು ಯಾವುದೋ ಸಂಭ್ರಮ ಅಲ್ಲ, ಹಬ್ಬಕ್ಕಾಗಿ ಮಾಡಿದಂತಹ ಸೆಲೆಬ್ರೇಷನ್ ಅಲ್ಲ. ರಸ್ತೆ ಕಾಮಗಾರಿ ಪೂರ್ಣ ಆಗದೇ ಇರೋದಕ್ಕೆ ಈ ರೀತಿಯ ಪ್ರತಿಭಟನೆ. ಇದ 3 ವರ್ಷ ಆತ್ರಿ. ಇದು ರೋಡ್ ಹಡ್ಡೆ ಇವತ್ತು ಪೂರ್ತ 3 ದಿವಸ ಆತ್ರಿ. ಅದಕ್ಕೆ ನಾವು ಈ ರೋಡದ ಬಡ್ಡೆ ಮಾಡತ್ತೇವ್ರಿ. ಮತ್ತು ಇದ್ರಿ ರಾಜು ಶೆಟ್ಗೆ ಭೇಟಿಯಾಗಿದ್ದೆವು. ರೇಷ್ಮಾ ಪಾಟೀಲ್ ಅವರ ಉಪಮಹಾಪೌರ ಇದ್ದರು ರೀ, ಅವ್ರಿಗೆ ಭೇಟಿಯಾಗಿದ್ದೆವು. ಮತ್ತು ಇವು ಕಾರ್ಪೊರೇಟರ್ಗೆ ನಾವು ಭೇಟಿ ಆದ್ರೆ ಅವ ಇಲ್ಲೇ ಈ ನಿಧಿ ಇಲ್ಲ ಅನ್ನತಾನ್ರಿ. ಇದು ರೋಡ್ ಕಡೆ ಲಕ್ಷ್ಯ ಕೊಟ್ಟರೆ ನಾವು ಸುಮ್ಮಿರ್ತೇವ್ರಿ. ಇಲ್ಲಿ ಕಡೆ DC ಮಠ ನಾವು ಮೋರ್ಚಾ ತಗೊಂಡು ಹೋಗ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.